ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುಳ್ಳು ವೆಂಕಟೇಶ್. ಆ್ಯಕ್ಚುಲಿ ಬೆಳಗ್ಗೆ ಮಂಗಳವಾರ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ಅಧಿಕ ಮಾಸದಲ್ಲಿ ಒಂದಿನ ಶುಕ್ರವಾರ ಮಂಗಳವಾರ ಹೆಣ್ಣು ದೇವ್ರಿಗೆ ಹೋಗ್ಬಿಟ್ಟು ಉಡಿ ತುಂಬಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಈಗ ಹೊರಡ್ತಾ ಇದ್ದೀನಿ. ಇವರಿಗೆ ಇನ್ನೂ ಟೈಮ್ ಈಗ 5:45 ಅಷ್ಟೇ. ಬೇಗ ಹೊರಡ್ತಾ, ಯಾಕೆ ಬೇಗ ಹೋದರೆ ಬೇಗ ಬರ್ಬೋದು ಅಂತ. ರಶ್ ಇರುತ್ತೆ ಆಮೇಲೆ ಆ್ಯಂಡ್ ನನಗೂ ಬೇರೆ ಕೆಲಸಗಳಿರ್ತಲ್ಲ, ಸೊ ಬೇಗ ಮುಗಿಸ್ಕೊಂಡು ಬಂದುಬಿಡೋಣ ಅಂತ ಹೊರಟಿದ್ವಿ. ಸೊ ಎಲ್ಲ ಡೀಟೇಲ್ಸ್ ಆಮೇಲೆ ತೋರಿಸ್ತೀನಿ. ಸದ್ಯಕ್ಕೆ ನಾನು ಹೋಗ್ತೀನಿ. ಇಲ್ಲೇ ನಮ್ಮ ಮನೆ ಹತ್ತಿರ ಇರುವಂಥ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ RR ನಗರಲ್ಲಿ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೇನೆ. ಸೊ ಎಲ್ಲ ಉಡಿ ತುಂಬಕ್ಕೆ ಏನೇನು ಬೇಕೋ ಪ್ರತಿಯೊಂದು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದೊಂದು ಸೀರೆ, ಹಾಗೆ ಎಷ್ಟು ಅಡಕೆಪಟ್ಟೆ ಇಷ್ಟು ಇಟ್ಕೊಂಡು ರೆಡಿಯಾಗಿದ್ದೀನಿ, ಹೊರಡ್ತಿದ್ದೀನಿ. ತೋರಿಸ್ತೀನಿ ನನಗೆ ಹೇಗಿದೆ ಅಂತ. ನೀವು ನಂಬಲ್ಲ, ನಾನು ಆ್ಯಕ್ಚುಲಿ ದೇವಸ್ಥಾನ ಎಷ್ಟು ಹತ್ತಿರ ಇತ್ತು ನೋಡೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ಹೋಗಿದ್ದು. ದೇವಸ್ಥಾನ ತುಂಬ ದೊಡ್ಡ ಜಾಗದಲ್ಲಿ ಇದೆ ಆ್ಯಂಡ್ ನಾವು ಹೋದಾಗ ಬೆಳಗ್ಗೆ ಅಲ್ವಾ, ಸೊ ಹಾಗಾಗಿ ರಶ್ಶು ಇರಲಿಲ್ಲ ಆ್ಯಂಡ್ ಟ್ರಾಫಿಕ್ಕು ಇರಲಿಲ್ಲ. ಅಲ್ಲೇ ಎಲ್ಲ ಹೂವೆಲ್ಲ ಸಿಗುತ್ತೆ ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನೀವೆಲ್ಲ ಸೇವೆ ಎಲ್ಲ ಮಾಡಿಸ್ತೀರಾ ಅಂದರೆ ಸ್ಟಾರ್ಟಿಂಗಲ್ಲೇ ಚೀಟಿಗಳು ಕೊಡ್ತಾರೆ. ಸೊ ನೀವು ಅದನ್ನು ತೊಗೊಂಡು ಹೋಗಬೇಕಾಗತ್ತೆ. ಕೆಲಸ ಮುಗಿಸ್ಕೊಂಡು ಈಗ ಜಯನಗರ್ಗೆ ಹೊರಟಿದ್ದಾನೆ. ರೆಡಿಯಾಗಿ ಕೆಲಸ ಇತ್ತು ಒಂದು ಸ್ವಲ್ಪ ಅಂತ. ಆ್ಯಂಡ್ ಮೇಯ್ನಾಗಿ ಹಾಗೆ ಹೋಗ್ತಿದ್ದಾನೆ, ಕಾಫಿ ತೊಗೊಂಡು ಬರ್ತೀನಿ. ತುಂಬ ಜನ ಕೇಳ್ತಿರ್ತಾರೆ ಎಲ್ಲಿಂದ ತರ್ತೀರಾ, ತೋರಿಸಿ ಇಷ್ಟು ದೂರದಿಂದ ಅಲ್ಲಿಗೆ ತರ್ತಿರಲ್ಲ, ಅಷ್ಟೊಂದು ಟೇಸ್ಟ್. ಡೆಫಿನೆಟ್ಲಿ ತುಂಬ ಚೆನ್ನಾಗಿರುತ್ತೆ. ತುಂಬ ಹಳೆಯ ಅಂಗಡಿ ಅದು. ಜಯನಗರ್ 4th ಬ್ಲಾಕ್ನಲ್ಲಿ ಇರುವಂಥ ಸುಮಾ ಕಾಫಿ ವರ್ಕ್ಸ್ ತೋರಿಸ್ತೀನಿ. 2 o'clock-ಇಂದ 4 o'clock-ವರೆಗೂ ಕ್ಲೋಸ್ ಆಗಿರುತ್ತೆ. ಲಂಚ್ ಟೈಮ್ ಬೆಳಗ್ಗೆ 11 to 2ವರೆಗೂ ಇರುತ್ತೆ ಆ್ಯಂಡ್ ಸಂಜೆ ಮತ್ತೆ ಆಲ್ಮೋಸ್ಟ್ 4 to 8ವರೆಗೂ ಇರುತ್ತೆ. ಸೊ ರೆಡಿಯಾಗಿದ್ದೀನಿ, ಹೊರಡ್ತಾ ಇದ್ದೀನಿ, ಗಾಡಿ ಮೇಲೆ ಹೋಗ್ತಾ ಇದ್ದೀನಿ. ಈಸಿಯಾಗಿ ಲೈಕ್ ಹೋಗಿ ಬರ್ಬೋದು ಅಂತ. ಕಾರ್ ಆದರೆ ಪಾರ್ಕಿಂಗ್ ತುಂಬ ಕಷ್ಟ, ಮತ್ತು ತುಂಬ ನಡುವೆ ಹೆವಿ ಟ್ರಾಫಿಕ್. ಸೊ ಹಾಗಾಗಿ 2 wheeler ಪರವಾಗಿಲ್ಲ ಅಂತ 2 wheeler ಹೋಗ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆ ಸ್ವಲ್ಪ ಸೌಂಡ್ ಬರ್ತಿದೆ. ಆ್ಯಂಡ್ ಅದ್ರ ಜೊತೆ ಆ್ಯಕ್ಚುಲಿ ತುಂಬ ದಿನ ಹೋಗ್ತು ಅಂತ ಕೂದಲು ಸ್ಟ್ರೈಟ್ ಮಾಡಿದ್ದೀನಿ. ಸ್ಟ್ರೈಟ್ ಮಾಡಿಬಿಟ್ಟು ನಂಗೆ ಕೆಲವು ಸಲ ಇಷ್ಟ ಆಗುತ್ತೆ. ಬಟ್ ನನ್ನ ಕೂದಲು ಯಾವಾಗಲೂ ಲೈಕ್ ಫ್ರಿಜಿ ಹೇರ್ಸ್ ನಂದು, ತುಂಬ ಸ್ಟ್ರೈಟಾಗಿರಲ್ಲ. ಆದರೆ ಯಾವಾಗಲಾರು ಒಂದ್ಸಲ ಈ ಥರ ಬಿಡೋಕ್ಕೆ ಇಷ್ಟ ಆಗುತ್ತೆ. ಬಿಟ್ಟಿದ್ದೀನಿ, ಬಟ್ ಗಾಡಿ ಮೇಲೆ ಹೋಗೋಷ್ಟೊಳಗೆ ಇಷ್ಟ ಅಗಲ ಹರಡಿರುತ್ತೆ ನನ್ನ ಕೂದಲು. ನಂದು ಇರೋದೇ ಆ ಥರ, ಏನೂ ಮಾಡೋಕ್ಕಾಗಲ್ಲ. ಬಟ್ ಎನಿವೇಸ್ ಕ್ಲಿಪ್ ತೊಗೊಂಡು ಹೋಗಿರ್ತೀನಿ. ಇದೊಂದು ಹಾಕೋತಾ ಇದ್ದೀನಿ. ನಾನು ಇದೊಂದೇ ನಡುವೆ ಯೂಸ್ ಮಾಡ್ಕೊತಾ ಇರೋದು. ಲಿಪ್ ಗ್ಲಾಸ್ಗೆ ಇನ್ನು ಯಾವುದೂ ಯೂಸ್ ಮಾಡ್ತಿಲ್ಲ. ಇದು ಒಂದೇ ನನಗೆ ತುಂಬ ಅಡ್ಜಸ್ಟ್ ಆಗಿದೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಒಂದು ಸೆಕೆಂಡ್ ಇದೆ. ಈಗ ಟ್ರಾವೆಲ್ ಪ್ಯಾಕ್ ತರಿಸಿದೆ. ಒಂದು 4 ಶೇಡಲ್ಲಿ ಬಂದಿತ್ತು. ಒಂದು ಈ ಥರ ಲೈಟ್ ಪರ್ಪಲ್, ತುಂಬ ಚೆನ್ನಾಗಿದೆ. ಇನ್ನೊಂದು ರೋಸ್ ಪಿಂಕ್, ಇನ್ನೊಂದು ಜಸ್ಟ್ ಟ್ರಾನ್ಸ್ಪರೆಂಟ್ ಕಲರ್, ಹಾಗೆ ಇನ್ನೊಂದು ಈ ಥರ ರೆಡ್ಡಿಶ್ ಥರ ಇದೆ. ನನಗೆ ತುಂಬ ಇಷ್ಟ ಆಯಿತು. ಸುಮಾರು ಸಲ ಯೂಸ್ ಮಾಡ್ತೇನೆ. ನಾನು ಬೇರೆ ಏನೇನೋ ಹಚ್ಚಕ್ಕೆ ಹೋಗಲ್ಲ, ಬಟ್ ಇದು ಯಾಕೋ ಇಷ್ಟ ಆಯಿತು ಅಂತ ಯೂಸ್ ಮಾಡ್ತೇನೆ. ಜಸ್ಟ್ ಹರ್ಬ್ಸ್ ಅವ್ರದ್ದು. ಅವ್ರ ಹತ್ರ ನಾನು ಆ್ಯಕ್ಚುಲಿ ರೋಸ್ಮೆರಿ ವಾಟರ್ ಕೂಡ ತರಿಸ್ಕೊಂಡು ಸ್ಪ್ರೇ ಮಾಡೋಕ್ಕೆ. ಅದು ಅಷ್ಟೇ ಚೆನ್ನಾಗಿದೆ. ಒಂದು ಸಲ ತೋರಿಸಿದ್ದೆ ನಿಮಗೆ, ಬಟ್ ಇದು ರೀಸೆಂಟಾಗಿ ನನ್ನ ಫೇವ್ರೇಟ್ ಆಗಿದೆ. ಕ್ಯಾರಿ ಮಾಡೋಕ್ಕೂ ಈಸಿ. ಸೊ ಇದು ಮುಗ್ದಾದ್ಮೇಲೆ ಮತ್ತೆ ಡೆಫಿನೆಟ್ಲಿ ದೊಡ್ಡದನ್ನು ತರಿಸ್ಕೊತೀನಿ, ಒಂದು ಸಲ ಅಪ್ಲೈ ಮಾಡ್ಕೊಂಡು ಬರ್ತೀನಿ. ಹಂಗೆ ರೀ. ಸೊ ನನಗೇನು ಅಂದರೆ ತುಂಬ ಲೈಟಾಗಿರಬೇಕು ನೋಡಿ, ಹಚ್ಚಿದಿರಿ ಅಂತ ಗೊತ್ತಾಗಬಾರ್ದು ಆ ಥರ. ನನಗೆ ಫಸ್ಟಿಂದನೂ ಅಪ್ಲೈ ಮಾಡೋದಾದ್ರೆ ನಂಗೆ ತುಂಬ ರೆಡಿಶ್, ತುಂಬ ಮೆರೂನಿಶ್ ಲಿಪ್ಸ್ಟಿಕ್ಸ್ ಟೈಪ್ಸ್ ನಂಗೆ ಇಷ್ಟ ಆಗಲ್ಲ. ಸೊ ಎಸ್, ಸಕ್ಕವಾಗಿದೆ ನೋಡಿ. 4 ಒಂದು ಸೆಟಲ್ಲಿ ತರಿಸ್ಕೊತೀನಿ. ಆ್ಯಂಡ್ ಹಾಗೆ ಅದ್ರ ಜೊತೆ ಟೇಕಿಂಗ್ ದಿಸ್ ಬ್ಲೌಸ್ ತೋರಿಸಿದೆ. ಅಲ್ಲಾದರೆ ಒಂದು ಅರ್ಧ ಗಂಟೆಗೆ ಆಲ್ಟ್ರ್ ಮಾಡಿ ಕೊಡ್ತಾರೆ. ಇದನ್ನು ತೊಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೀನಿ. ತೊಗೊಂಡೋಗಿ ನನ್ನ ಸರಿಗಿರೋ ಬ್ಲೌಸ್ ಸೈಜ್ ಕೊಟ್ಟರೆ ಆಲ್ಟರ್ ಮಾಡಿ ಕೊಡ್ತಾರೆ. ಸೊ ಇದನ್ನು ತೊಗೊಂಡೋಗ್ತೀನಿ. ಒಂದು ಹಾಫ್ ಆನ್ ಅವರ್ ಆಗುತ್ತೆ, ತೋರಿಸ್ತೀನಿ. ಸುಮಾರು ಜನ ಎಲ್ಲ ಡೀಟೇಲ್ಸ್ಗಳು ಕೇಳ್ತಿರ್ತಾರೆ. ನಂಗೆ ಗೊತ್ತದು ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ. ಸೊ ಅಲ್ಲಿ ಹೋದಾಗ ಕರೆಕ್ಟಾಗಿ ಅಂಗಡಿ ಡೀಟೇಲ್ಸ್ ಎಲ್ಲಿ ಕೊಡ್ತೀನಿ, ಎಷ್ಟು ಚಾರ್ಜ್ ಮಾಡ್ತಾರೆ, ಪ್ರತಿಯೊಂದನ್ನು ಹೇಳ್ತೀನಿ. ಯಾಕೆಂದರೆ ನಾನು ತಂದು ದುಡ್ಡು ಕೊಡೋದು. ಸೊ ಹಾಗಾಗಿ ಗೊತ್ತಾಗುತ್ತೆ. ಕೊಲ್ಯಾಬ್ರೇಷನ್ಗಳಾದರೆ ಗೊತ್ತಾಗಲ್ಲ ಎಷ್ಟು ಕೊಡ್ತೀವಿ ಹಾಗೆ ಹೀಗೆ ಅಂತ. ಬಟ್ ಇದ್ದಾರೆ, ಡೆಫಿನೆಟ್ಲಿ ತೋರಿಸ್ತೀನಿ, ಸಿಗ್ತೀನಿ. ಹೇಗಿದೆ ಕೂದಲು ಬಿಟ್ಟರೆ ಅಂತ ಹೇಳಿ. ಯಾಕಂದರೆ ನಾನು ತುಂಬ ರೇರ್ ಈ ಥರ ಕೂದಲು ಬಿಡ್ತೀನಿ ಅನ್ನೋದು ರೇರ್. ಯಾಕಂದರೆ ನಂಗೆ ಇಷ್ಟ ಆಗುತ್ತೆ, ಆದರೆ ನಂದು ಕೂದಲು ಒಳ್ಳೆ ಇಷ್ಟ ಅಗ್ಲ ಆಗೋಗುತ್ತೆ. ರೋಡಲ್ಲಿ ಹೋಗಿ ಗಾಳೀಲಿ ಹೋದೆ ಅಂದರೆ ಒಂಥರ ಚೆನ್ನಾಗಿ ಕಾಣ್ತದೆ. ಸೊ ಏನೇ ಸಿಗ್ತೀನಿ. ಜಯನಗರ ಹೋಗ್ತಾಯಿದ್ದೀನಿ. ಜಯನಗರ 4th block ಯಾವುದೋ ಮೀಟಿಂಗ್ ಇದೆ. ಮೀಟಿಂಗ್ ಮುಗಿಸ್ಕೊಂಡು ಜಸ್ಟ್ ಯಾರೋ ಸಿಗ್ತಾ ಇದ್ದಾರೆ ಅಷ್ಟೇ. ಆ ಥರ ಮೀಟಿಂಗ್, ತುಂಬ ಫಾರ್ಮಲ್ ಮೀಟಿಂಗ್ ಇಲ್ಲಲ್ಲ, ಯಾರೋ ಸಿಗ್ತಾ ಇದ್ದಾರೆ. ಮೀಟ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಶಾಪಿಂಗ್, ಊಟ ಆಯಿತು. ಆ್ಯಂಡ್ ಅಲ್ಲಿ ನೋಡೋಣ ರಾತ್ರಿ ಏನು ತಿಂತೀವಿ ಅಂತ. ವೀಕ್ ಡೇಸ್ ಅಲ್ವಾ, ಸೊ ಜಯನಗರಕ್ಕೆ ಬರ್ತಿದ್ದಂಗೆ ಜಯನಗರ ಫುಲ್ಲು ಖಾಲಿ ಇತ್ತು, ಅಂತ ರಶ್ ಇರಲಿಲ್ಲ.
ಆ್ಯಂಡ್ ಆ್ಯಸ್ ಯೂಶ್ವಲ್ ರೋಡ್ ಸೈಡೆಲ್ಲ ಸಿಕ್ಕಾಪಟ್ಟೆನೇ ಇರುತ್ತೆ. ಆ್ಯಂಡ್ ನೀವೆಲ್ಲ ಕೇಳ್ದಂಗೆ ನಾನು ತೋರಿಸಿದ್ದು ಫಸ್ಟು ಕಾಫಿ ಪುಡಿ ತೊಗೊಳ್ಳೋಣ ಅಂತ ಹೋದ್ವಿ. ಸುಮಾ ಕಾಫಿ ವರ್ಕ್ಸ್ ಹಳೇದು ಜಯನಗರ್ 4th ಬ್ಲಾಕ್ ಇದೆಯಲ್ಲ, ಅದ್ರ ಎದುರುಗಡೆ ಬಿಲ್ಡಿಂಗ್ಗೆ ನಿಮಗೆ ಸುಮಾ ಕಾಫಿ ವರ್ಕ್ಸ್ ಈಸಿಯಾಗಿ ಸಿಗುತ್ತೆ. ತುಂಬ ಹುಡುಕಬೇಕು ಅಂತ ಇಲ್ಲ, ಒಂದು 3-4 ಥರದ್ದು ಸಿಗುತ್ತೆ. ನಾವು ತುಂಬ ಸ್ಟ್ರಾಂಗ್ ಅಲ್ಲ, ನಾರ್ಮಲ್ ಆಗಿರೋಂಥ ಕಾಫಿ ಪುಡಿ ತೊಗೊಂಡ್ವಿ. ಸೊ ಅದಾದಮೇಲೆ ಅಷ್ಟೊತ್ತಿಗೆ ಕಾಫಿ ಟೈಮ್ ಆಗಿತ್ತು. ಅಲ್ಲೇ ಪಕ್ಕ ಉಪಹಾರ ದರ್ಶನ ಇದೆಯಲ್ಲ, ಅಲ್ಲಿ ಒಂಥರ ಕಾಫಿ ಚೆನ್ನಾಗಿರುತ್ತೆ. ಏನೇ ಅಂದರೂ ನಾವು ಮನೇಲಿ ಮಾಡೋಕ್ಕೂ ಆಚೆ ಕಡೆ ಎಲ್ಲರೂ ಕುಡಿಯೋಕ್ಕೂ ತುಂಬ ವ್ಯತ್ಯಾಸ ಇರ್ತಲ್ಲ. ಸೊ ಅಲ್ಲಿ ಕಾಫಿ ಕುಡ್ಕೊಂಡು ಹೊಸದಾಗಿ ಆಗಿರೋಂಥ 4th ಬ್ಲಾಕ್ ಕಾಂಪ್ಲೆಕ್ಸ್ಗೆ ಹೋದ್ವಿ. ತುಂಬ ದಿನ ಆಗೋಗಿತ್ತು ಈ ಕಡೆ ಎಲ್ಲ ಬಂದು ಅಂತ. ಅಲ್ಲಿ ಈ ಥರದ್ದೆಲ್ಲ ನೋಡ್ಕೊಂಡು ಹೋಗ್ಬೇಕಾರೆ ಆ್ಯಕ್ಚುಲಿ ಆಚೆ ಇಟ್ಟಿರ್ತಾರಲ್ಲ, ಅಲ್ಲಿ ಕಾಟನ್ದು ಕುರ್ತಾಗಳು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಪ್ಯೂರ್ ಕಾಟನ್, ಯಾವುದು ಲೈಕ್ ಸಿಂಥೆಟಿಕ್ ಮಿಕ್ಸ್ ಅಥವಾ ಕಾಟನ್ ಬ್ಲೆಂಡಲ್ಲೆಲ್ಲ ಪ್ಯೂರ್ ಕಾಟನ್ ತುಂಬ ಚೆನ್ನಾಗಿತ್ತು. ಯಾರಾದರೂ ಹೋದರೆ ಡೆಫಿನೆಟ್ಲಿ ತೊಗೊಂಡು ಬನ್ನಿ. ಕಲರ್ಫುಲ್ಲಾಗೂ ಇದೆ ಆ್ಯಂಡ್ ಲೈಕ್ ದಿನ ಕುರ್ತಾ ಹಾಕೊಂಡು ಹೋಗೋಕ್ಕೆ ತುಂಬ ಕಂಫರ್ಟಬಲ್ಲಾಗೂ ಇದೆ. ನಾನೊಂದು ಆ್ಯಕ್ಚುಲಿ ಒಂದು 3-4 ಕುರ್ತಾನೇ ತೊಗೊಂಡು ಬಂದೆ. ಎಲ್ಲ 300-350 ಅಷ್ಟೇ. ನಾನು ತುಂಬ ಕಾಸ್ಟ್ಲಿಗೆಲ್ಲ ತೊಗೊಳಕ್ಕೆ ಹೋಗಲ್ಲ. ಚೆನ್ನಾಗಿ ಕಾಣಿಸ್ತು ಅಂತ ಒಂದು 2-3 ತೊಗೊಂಡು ಬಂದೆ. ನೆಕ್ಸ್ಟ್ ವೀಡಿಯೋನಲ್ಲಿ ಏನು ತೊಗೊಂಡು ಬಂದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಬಟ್ ಅಲ್ಲಿ ಇಲ್ಲಿ ಎಲ್ಲ ಈ ಥರದ್ದು ಎಲ್ಲ ಕಡೆ ಇಟ್ಕೊಂಡಿರೆ. ಆ್ಯಂಡ್ ಎಷ್ಟು ಬಟ್ಟೆಗಳಾಗಿದೆ ಅಂತ ಅಂದರೆ ಅಂಗಡಿಗಳು, ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗಲ್ಲ. ನಿಮಗೆ ದಿನ ಹಾಕ್ಕೊಳ್ಳೋಕ್ಕೆ ಮಾಮೂಲಿ ಕುರ್ತಾಗಳು ಡ್ರೆಸ್ಗಳಿಂದ ಹಿಡಿದು ಫುಲ್ ಪಾರ್ಟಿ ವೇರ್ ಡ್ರೆಸ್ಸಸ್ ಎಲ್ಲ ನಿಮಗೆ 800-900ಗೆ ತುಂಬ ಬ್ಯೂಟಿಫುಲ್ ಆಗಿರೋ ಅಂಥದ್ದಿತ್ತು. ಬಟ್ ನಾನು ಯಾವುದೋ ಅಷ್ಟೊಂದು ಕಾಸ್ಟ್ ಇದೆಲ್ಲ ಯೂಶ್ವಲಿ ತೊಗೊಳ್ಳಲ್ಲ ಆ ಥರದ್ದೆಲ್ಲ. ಬಟ್ ಈ ಥರ ಕುರ್ತಾಸ್ ಎಷ್ಟಿದ್ರೂ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಒಂದು 3-4 ತೊಗೊಂಡು ಬಂದೆ. ಇಲ್ಲಿ 2 ತೊಗೊಂಡೆ. ಆ್ಯಂಡ್ ಅದಾದಮೇಲೆ ಒಳಗಡೆ ಹಳೆ ಕಾಂಪ್ಲೆಕ್ಸ್ ಒಳಗಡೆ ಒಂದು 2-3 ತೊಗೊಂಡು ಬಂದೆ. ಆ್ಯಂಡ್ ಇನ್ನೊಂದು ನಾಪ್ಕ ಇಟ್ಕೊಂಡ್ರೆ, ನೀವು ಯಾವಾಗಲೇ ಇಲ್ಲಿ ಡ್ರೆಸ್ಗಳು ತೊಗೋಬೇಕಾದ್ರೂ ಒಂದು ಸೈಜ್ ದೊಡ್ಡದು ತೊಗೊಂಡಿರಿ. ಏಕೆಂದರೆ ಇವೆಲ್ಲ ಯಾವುದೂ ಬ್ರ್ಯಾಂಡೆಡ್ ಅಲ್ಲ. ಆ್ಯಂಡ್ ಕಾಟನ್ ಆದರೆ ಕೆಲವು ಸಲ ಶ್ರಿಂಕ್ ಆಗೋಗುತ್ತೆ. ಯಾಕೆ ನಂಗೆ ಒಂದು 2-3 ಸಲ ಎಕ್ಸಾಕ್ಟ್ ಸೈಜ್ ತೊಗೊಂಡು ಬಂದುಬಿಟ್ಟು ಒಂದು ಸಲ ಒಗಿತಿದ್ದಂಗೆ ಫುಲ್ ಚಿಕ್ಕದಾಗಿ ಹೋಗ್ಬಿಡ್ತು, ಅಂದರೆ ಒಂದು ಸೈಜ್ ಚಿಕ್ಕದಾಯಿತು. ಸೊ ಹಾಗಾಗಿ ಬೆಸ್ಟ್ ಅಂದರೆ ನಾನು ಮಾಡೋದು, ನಾನು ಯೂಶ್ವಲಿ ಎಲ್ ಅಥವಾ XL ತೊಗೊತೀನಿ ಅಂದರೆ ಯೋಚನೆ ಇಲ್ಲಂಗೆ XL ಅಥವಾ XXL ತೊಗೊಂಬಾರ್ದು. ಏಕೆಂದರೆ ಫ್ರೀಯಾಗಿರುತ್ತೆ ಆ್ಯಂಡ್ ಒಂಥರ ಆರಾಮಾಗೂ ಇರುತ್ತೆ ಅಂತ ಇಷ್ಟೆಲ್ಲ ತೊಗೊಂಡು ಅಲ್ಲೇ ಜಯನಗರ್ ಚಾಟ್ಸಲ್ಲಿ ಬೇಲ್ಪುರಿ ತಿನ್ನೋಣ ಅಂತ ಹೋದ್ವಿ. ಯಾಕೆಂದರೆ ಸ್ವಲ್ಪ ಏನಾರು ಹೆಲ್ತಿಯಾಗಿರೋದು ತಿನ್ನೋಣ ಅಂತ. ಸೊ ಬೇಲ್ಪುರಿ ತೊಗೊಂಡು ಆಮೇಲೆ ನಾನು ನೆಕ್ಸ್ಟು ತೊಗೊಂಡಿದ್ದು ಕಾಂಗ್ರೆಸ್ ಮಸಾಲ. ಇದು ತುಂಬ ಜನ ರಿವ್ಯೂನೂ ಮಾಡಿದ್ದಾರೆ ಆ್ಯಂಡ್ ನಾವು ಇದು ತುಂಬ ಸಲ ತಿಂದಿದ್ವಿ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ. ಸ್ಯಾಟರ್ಡೇ ಸಂಡೇ ಮಾತ್ರ ಕಾಲಿಡೋಕ್ಕಾಗೋದೇ ಇಲ್ಲ. ಸೊ ಇದನ್ನು ಬೇಗ ತಿನ್ಕೊಂಡು ಇನ್ನು ಬೇರೆ ಹಶ್ವಿರಲ್ಲ ಹೊರಡೋಣ ಅಂತ ಅಂದ್ಕೊಂಡು ನಾನು ಬ್ಲೌಸ್ ಕೊಟ್ಟಿದ್ದೆ ಆಲ್ಟ್ರ್ ಮಾಡೋಕ್ಕೆ ಅಂತ. ಇದು ಎಲ್ಲಿ ಕೊಟ್ಟಿದ್ದು ಅಂದರೆ ಜೈನ್ ಟೆಂಪಲ್ ಬರ್ತಲ್ಲ, ಅದ್ರ ಆಪೋಸಿಟ್ ರೋಡ್ ಇದೆ. ಮೇನ್ ರೋಡ್ಗೆ ಪ್ಯಾರಲಲ್ ರೋಡ್ ಅಷ್ಟೇ. ಅಲ್ಲಿ ಸುಮಾರು ಜನ ನಿಮಗೆ ಮೆಷಿನ್ ಇಟ್ಕೊಂಡು ಈ ಥರ ಚಿಕ್ಕ ಅಂಗಡಿಗಳಲ್ಲಿ ಹೊಲ್ಕೊಡ್ತಿರ್ತಾರೆ, ಬೇಗ ಮಾಡಿಕೊಡ್ತಾರೆ. ನಂದು ಆಲ್ಮೋಸ್ಟ್ ಬ್ಲೌಸ್ಗೆ ಒಂದು 20 ಮಿನಿಟ್ಸ್ ಆಗುತ್ತೆ ಬನ್ನಿ ಅಂತಲೂ. ಬಟ್ ನಾನು ಹೋಗಿದ್ದು ಲೇಟ್ ಆಗಿತ್ತು ಆ್ಯಂಡ್ ಜಸ್ಟ್ 50 ರೂಪಾಯಿ ತೊಗೊಂಡ್ರು. ನೀವು ಡ್ರೆಸ್ಸಸ್ ಆಗಿರ್ಬೋದು, ಬೇರೆ ಜೀನ್ಸ್ ಪ್ಯಾಂಟ್, ಬ್ಲೌಸಸ್ ಏನಿದ್ರು ನೀವು ಆರಾಮಾಗಿ ತಕ್ಷಣಕ್ಕೆ ಅವರು ಮಾಡಿಕೊಡ್ತಾರೆ. ಸೊ ನಾನು ಮಾಡಿಸ್ಕೊಂಡು ತೊಗೊಂಡು ಬಂದೆ. ಇನ್ಯಾವ ಕಡೆ ಬ್ಲೌಸ್ ಹಾಕೊಂಡಾಗ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ನಾನು ಏನು ಕುರ್ತಾಸ್ಗಳನ್ನ ತೊಗೊಂಡು ಬಂದಿದ್ದೀನಿ ಅನ್ನೋದನ್ನ ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿಗ್ತೀನಿ ಮತ್ತೆ. ಟೇಕ್ ಕೇರ್ ಆ್ಯಂಡ್ ಬೈ.